ವೀಕ್ಷಕರೇ, ರಾಮಾಯಣದ ಅಪ್ರತಿಮ ಯೋಧ ಇಂದ್ರಜಿತನು ಬ್ರಹ್ಮನಿಂದ ಪಡೆದ 4 ಭಯಾನಕ ವರಗಳ ಬಗ್ಗೆ ನಿಮಗೆ ಗೊತ್ತಾ? ಮತ್ತು ರಾಮಾಯಣದ ಇಂದ್ರಜಿತನೇ ಮಹಾಭಾರತದ ಕರ್ಣನ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಒಂದು ಸಲ ಇಂದ್ರಜಿತನು ಭಯಾನಕ ತಪಸ್ಸಿಗೆ ಕೂರುತ್ತಾನೆ. ಆಗ ತಪಸ್ಸಿಗೆ ಒಲೆದಂತಹ ಬ್ರಹ್ಮ ಷರತ್ತುಗಳ ಮೇರೆಗೆ 4 ವರಗಳನ್ನ ಕೇಳುವಂತೆ ಇಂದ್ರಜಿತನಿಗೆ ಹೇಳುತ್ತಾರೆ. ಆಗ ಇಂದ್ರಜಿತನು ಮೊದಲನೇ ವರವಾಗಿ ಯುದ್ಧದಲ್ಲಿ ಅಜಯನಾಗಬೇಕು ಎಂದು ಕೇಳುತ್ತಾನೆ. ಆಗ ಬ್ರಹ್ಮ ಯುದ್ಧಕ್ಕಿಂತ ಮುಂಚೆ ಸಂಪೂರ್ಣ ಮನಸ್ಸಿನಿಂದ ಯಜ್ಞವನ್ನ ಮುಗಿಸಿದರೆ ಮಾತ್ರ ಎಂಬ ಷರತ್ತಿನೊಂದಿಗೆ ಮೊದಲನೇ ವರವನ್ನ ಕೊಡುತ್ತಾರೆ. ಎರಡನೇ ವರವಾಗಿ ಮನುಷ್ಯರಿಗೂ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಕಾಣದಂತೆ ಯಾವಾಗ ಬೇಕಾದರೂ ಅದೃಶ್ಯವಾಗುವಂತೆ ತನ್ನ ಎರಡನೇ ವರವಾಗಿ ಪಡೆಯುತ್ತಾನೆ. ಮೂರನೇ ವರವಾಗಿ ತ್ರಿಕಾಲ ಜ್ಞಾನವನ್ನ ಕೇಳುತ್ತಾನೆ. ಅಂದರೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ, ಯುದ್ಧದ ಮುಂಚೆ ಏನಾಗುತ್ತದೆ ಮತ್ತು ಯುದ್ಧದ ನಂತರ ಏನಾಗಬಹುದು ಎಂಬ ತ್ರಿಕಾಲ ಜ್ಞಾನವನ್ನ ಬ್ರಹ್ಮನಿಂದ ಮೂರನೇ ವರವಾಗಿ ಪಡೆಯುತ್ತಾನೆ. ಮತ್ತು 4ನೇ ವರವಾಗಿ ಯುದ್ಧದ ತಂತ್ರಗಳನ್ನ ಕೇಳುತ್ತಾನೆ. ಅಂದರೆ ನಾಗಪಾಶ, ಬ್ರಹ್ಮಾಸ್ತ್ರ, ಮಂತ್ರಯುದ್ಧ, ಅದೃಶ್ಯ ಯುದ್ಧ ಎಂಬ ಹಲವಾರು ತಂತ್ರಗಳನ್ನ ತನ್ನ 4ನೇ ವರವಾಗಿ ಪಡೆಯುತ್ತಾನೆ. ವೀಕ್ಷಕರೇ, ತನ್ನ 4ನೇ ವರವಾದ ನಾಗಪಾಶದಿಂದಲೇ ರಾಮ ಲಕ್ಷ್ಮಣರನ್ನ ಬಂಧಿಸಿದಂತಹ ಮೊದಲ ಯೋಧ ಎಂದರೆ ಅದು ಇಂದ್ರಜಿತನು. ವೀಕ್ಷಕರೇ, ತ್ರಿಕಾಲ ಜ್ಞಾನ ಹೊಂದಿದಂತಹ ಇಂದ್ರಜಿತನು ತಾನು ಯುದ್ಧದಲ್ಲಿ ಸೋಲುತ್ತೇನೆ ಮತ್ತು ಮರಣ ಹೊಂದುತ್ತೇನೆ ಎಂದು ಗೊತ್ತಿದ್ದರೂ ತನ್ನ ತಂದೆಗೋಸ್ಕರ ತನ್ನ ಶಕ್ತಿಯನ್ನೆಲ್ಲ ಮೀರಿ ಯುದ್ಧದಲ್ಲಿ ಹೋರಾಡುತ್ತಾನೆ. ವೀಕ್ಷಕರೇ, ರಾಮಾಯಣದ ಇಂದ್ರಜಿತನೇ ಮಹಾಭಾರತದ ಕರ್ಣನೆ ಎಂಬ ಪ್ರಶ್ನೆಗೆ ದಕ್ಷಿಣ ಭಾರತದ ಹಲವಾರು ಪುರಾಣಗಳ ಪ್ರಕಾರ ಲಕ್ಷ್ಮಣನಿಂದ ಹತನಾದ ಇಂದ್ರಜಿತನು ತನ್ನ ಆತ್ಮ ಸಂತೃಪ್ತಿ ಹೊಂದಿರಲಿಲ್ಲ. ಇದರಿಂದ ಬ್ರಹ್ಮನು ಇಂದ್ರಜಿತನಿಗೆ ಮತ್ತೆ ನೀನು ಮನುಷ್ಯನಾಗಿ ಹುಟ್ಟು ಹೋರಾಡು ಎಂದು ವರವನ್ನ ನೀಡುತ್ತಾನೆ. ಹಾಗಾಗಿ ಮಹಾಭಾರತದ ಕಾಲಘಟ್ಟದಲ್ಲಿ ಇಂದ್ರಜಿತನು ಕರ್ಣನಾಗಿ ಜನಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.